ಕಾಲೋಡು ಈ ಮಣ್ಣೆಡು ಬತ್ತದು ಒಡ್ಯಾರ ರುಂಡೊಂದು ಎತ್ತದು ಒಡ್ಯಾರ ಗುಂಡಿಗೆ ಬಾರ್ದು 7 ಗಂಟೆ 10 ಬಂಗಾರನಿ ಎಲಿ ಪಂಜರ ಮಟకు ಬಾರ್ದು ಉರಿ ಉರ್ದಾಲದ ಪೊರ್ತುಡು ಉರಿ ಒರಿತ್ತ ಸೇವೆನಿದೆ ಕೈಕೊನ್ನ ಒರಿ ನೆತ್ತರ್ ಮುಗುಳಿ ದೈವ ದುತ್ತೈತದ ಬಕೆಟ್ ಪಂಡ ನೆಕ್ ಐತ ಅನಗ ಅರ್ಧಲ ಪಾಡ್ಯಾರೇಜಿ ಕೆಂಪು ಪಾಡು ಇಂಗಲಿಕ ಮಾತ್ರ ಬೊಕ್ಕ ಅರ್ಧಲಟು ಹೀಟು ಐಪೊಲಿ ಬೊಕ್ಕ ಬೊಲ್ದು ದೆಟ್ ಸಫೇದ್ ಚುಕ್ಕೆ ದೀವಲಿ ಐಕ್ ಬಾಕಿದ ಅಲಂಕಾರ ಅಲಂಕಾರ ಮನ್ಪೊಲಿ ಅಂಡ ಪ್ರಧಾನ ಬಣ್ಣ ಅವು ಇಂಗಲಿಕನೆ ಕೆಂಪೆ ಅವು ಗಗ್ಗರದ ಮೆಚ್ಚಾದ ಸಿರಿ ತುತ್ತುನ ಸಿರಿ ತುತ್ತುನ ಬುಕ್ಕ ನೆಕ್ ಒವೇ ಒಂಜಿ ರೀತಿದ ಅಗ್ನಿ ಸೇವೆಜ್ಜಿ ವಿಶೇಷ ಪಂಡ ಅಗ್ನಿ ಸೇವೆಜ್ಜಿ ಬಾಕಿ ದೀವಲಿಗೆ ದೀಟಿಗೆನ ಪಂಚದೀಟಿಗೆನ ಅತಂಡ ಈ ಮರ್ಗಿಲ್ಡ್ ಸೂಟೇನ ಇಂಚ ಮತ ಕೊರ್ಪೇರು ಮಡಲ ಒಲಿ ಮಡಲ ಸೂಟೆ ಮತ ಕೆಲವು ದೀವಲಿಗೆ ಇಪ್ಪುಂಡು ಅಂಡ ಈ ದೈವವು ಒವೇ ಒಂಜಿ ರೀತಿದ ದೀಟಿಗೆ ಅವಡು ಇಂದು ಅವಡಿಜ್ಜಿ ಈ ದೈವಸ್ಥಾನದಲ್ಲಿ ಪ್ರಧಾನವಾಗಿ ನೆತ್ತೆರುಮುಗುಳಿ ದೈವ, ಅದರೊಂದಿಗೆ ಬಿರ್ಮೆರಿ, ಕುಂಡಲ ಚಾಮುಂಡಿ, ನೆಲಕ್ಕರಾವುಂಡಿ, ಅಂಗಣ ಪಂಜುರ್ಲಿ ದೈವಗಳು ಆರಾಧನೆಯನ್ನು ಪಡೆದುಕೊಳ್ತಾ ಇದೆ. ಈ ದೈವಕ್ಕೆ ಚಿತ್ಪಾವನ ಬ್ರಾಹ್ಮಣರ ಪಾಳಂದೆ ಮನೆತನದವರು ಹೆಬ್ಬಾರಿಕೆಯನ್ನು, ಹಾಗೆಯೇ ಕಾಲಕಾಲಕ್ಕೆ ನಡೆಯುವಂಥ ಪರ್ವಾದಿ ಸೇವೆಗಳನ್ನು ಗೌಡ ಸಮುದಾಯದವರು, ಹಾಗೆ 5 ವರ್ಷಗಳಿಗೊಮ್ಮೆ ನಡೆಯುವಂತಹ ನಡಾವಳಿಯ ಸೇವೆಯನ್ನು ಪಾರ್ಪಿಗಲ್ಲಿನ ಗ್ರಾಮಸ್ಥರೆಲ್ಲರೂ ಸೇರಿ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಈ ಮಣ್ಣಗೆ ಜಪ್ಪುನಾಗ ನೂಲುಪಾಡಿ ಸಂಸಾರದಕ್ಲು ನಂಬೊಂದು ಮತ್ತನವರಿ ಪರಶುರಾಮ ದೇವರ್ಲ ಅಕ್ಲೇನ ಕುಲದೇವರ್ಲ
ಅಧಿಕಾರ ಮಾನ್ಯರ್ನ ಕುಟುಂಬದಕ್ಕೆ ನಮ್ಮೊಂದು ವರ್ತನ ಅವರಿ ವೆಂಕಟರಮಣ ದೇವರನ್ನ ಧರ್ಮವನ್ನು ತುಂಬುದಿದ್ದು ಮಣ್ಣನೇ ಮಾಣಿಕ್ಯದ ಪೊರಲಾದ ತುಂಬುದಿನ ಅಷ್ಟಕುಲ ನಾಗ ಬಿರ್ಮೆರೆ ಎಂಕ್ಲೆನ ಗುರು ಹಿರಿಯ ಆಕ್ಲೆನ ಸ್ಮರಣೆನ ಮಲ್ತದು ಆವರಾಯನ ಕಾಲುಡು ಈ ಮಣ್ಣಿಡು ಬತ್ತದು ಒಡ್ಯಾರರುಂಡೊಂದು ಎತ್ತದು ಒಡ್ಯಾರ ಗುಂಡಿಗೆ ಬಾರ್ದು 7 ಒಂಟೆ 10 ಬಂಗಾರನಿ ಎಲಿ ಪಂಜರ ಮಟಕು ಬಾರ್ದು ಉರಿ ಉರ್ದಾಲದ ಪೊರ್ತುಡು ಉರಿ ಒರಿತ್ತ ಸೇವೆನಿದ ಕೈಕೊನ್ನ ಒರಿ ನೆತ್ತೆರ್ಮುಗುಳಿ ದೈವ ಈ ಮಣ್ಣಿಗೆ ಬತ್ತದು ಬಲತ್ತ ಕಾರ್ದು ಉಂಗುಷ್ಟನು ಉರ್ದು ಜಿಡನರಲ್ತದು ಈ ಪಾರ್ಯಾಲ ಮಜಲ್ದ ಗೋಸರ ಕಂಡದ ಮಣ್ಣದು ಆವರಾಯನ ಕಾಲುಡು ನೆಲೆ ತರಂದು ಎಂಕ್ಲು ತೂಯಿನ ಕಣ್ಣಿಜ್ಜಿ ಕೇಣ್ಣಕ್ಕೆ ಬೀಜಿ ಮದಿತ್ತನ ಮದಿಪ್ಪಿಜ್ಜಿ ಒಪ್ಪನ ಕೈಕೊಲ್ಲೆ 100 ಕೊರತೆ ಬತ್ತಂಡಲ ಕೊರ್ಪುನ ಪೇರು ಬಂಡ ಅವರಡು ಸರಿಕೆ ಮಲ್ತೊಲ್ಲೆ ಜೀವೋಗು ಪಟ್ಟಾದು ಆಯುಷ್ಯಗು ರೆಕ್ಕಾದು ತಾರುನಲ್ಪ ತಂಗಾದು ಬೂರುನಲ್ಪ ಲಕ್ಕಾದು ನಡತ್ತಿಕಾರಿ ದಂಕಂದಿ ಲೆಕ್ಕ ಬೀಸಿಕಾಯಿ ಪೊಳಿ ಅಂದಿ ಲೆಕ್ಕ ನಂಬು ನಕ್ಲ ಬೆರಿಯೆ ಸೂಜಿದ ಬೆರಿಯೆ ನೂಲು ಬತ್ತಿ ಲೆಕ್ಕ ಪೆತ್ತದ ಬೆರಿಯೆ ಬಾಲೆ ಗಂಜಿ ಬರ್ಪಿ ಲೆಕ್ಕ ಆ ನಂಬಿನ ಸಂಸಾರದ ಬೆರೆಯ ಪಾಷಾಡಿದ ಇವಾದುಂಟುದು 100,000 ಕಾಲ ಮುಟ್ಟಲ ಅಕ್ಲೇನ ರಕ್ಷಣೆ ಮಲ್ತುಕೊಡ್ಲೆ ಒಂದುವೇ ಶುಭ ಮುಹೂರ್ತ ಒಂದುವೇ ಶುಭಗಳಿಗೆ ಆಕಾಶ ಮುಟ್ಲೆ ಭೂಮಿಡಾವಲ್ಲೆ ಭೂಮಿ ಮುಟ್ಲೆ ಶತಮಾತಾಳೆ ಶತಮಾತಾಳು ಬಿಟ್ಲೆ ನಿಕ್ಲೇಸ್ತಾದ ಆಯ್ಬರ್ಪೊಳ್ಳೆ ನಿಕ್ಲೇಸ್ತಾದ ಆಯ್ತಪ್ಪನಾಗ ದೀಪಾಯನ ಸುತ್ತಾಡಿ ಏರಾಯನ ಬಲಿಟ್ಟಿ ಉಂತಾಯನ ಮಾನ್ಯನ ಮಿತ್ತಿ ಅರೆಗಳಿಗೆ ಜೋಗ ಬರ್ಪಾದಿ ಪಾರ್ಯಾಲ್ದ ಗೋಸರ ಕಂಡದ ಸರ್ಪ ಲೆಕ್ಕನ್ನ ಮನಡೆ ಮಾಣಿಕ್ಯ ಲೆಕ್ಕನ್ನ ದೈವ ನಡಾವಳಿಯ ದಿನದಂದು ಮೊದಲಾಗಿ ತುಳುವನಾಡಿನ ಆರಾಧ್ಯ ದೈವವಾದಂಥ ನಾಗಬ್ರಹ್ಮ ಅಥವಾ ನಾವು ತುಳುವಿನಲ್ಲಿ ಕರೆಯುವಂಥ ಬಿರ್ಮೆರೆ ಎಂಬ ದೈವಕ್ಕೆ ನೇಮವು ನಡೆದು ನಂತರದಲ್ಲಿ ಕುಂಡಲ ಚಾಮುಂಡಿ ಹಾಗೂ ಅಂಗಣ ಪಂಜುರ್ಲಿಯ ನೇಮವು ನಡೆಯುತ್ತದೆ. ಚಾವಡಿಡು ಮರಿಯಾದು ನೆಲಕ್ಕರಡು ಪಿಲಿಯಾದು ಸುಂಚಿನ ದೈವ ಎಂಬಂಥ ಹಿನ್ನೆಲೆಯುಳ್ಳ ನೆಲಕ್ಕರಾವುಂಡಿ ಎಂಬ ದೈವಕ್ಕೆ ಮರುದಿನ ಬೆಳಗ್ಗಿನ ಜಾವದಲ್ಲಿ ನೇಮ. ನೆಲಕ್ಕಾರ ಎಂದರೆ ದನದ ಕೊಟ್ಟಿಗೆ. ಹಿಂದಿನ ಕಾಲದಲ್ಲಿ ಗ್ರಾಮಸ್ಥರು ಗೋವುಗಳ ರಕ್ಷಣೆಗಾಗಿ ಈ ದೈವವನ್ನು ಕೊಟ್ಟಿಗೆಯಲ್ಲಿ ಆರಾಧಿಸಿಕೊಂಡು ಬಂದದ್ದರಿಂದ ಈ ದೈವಕ್ಕೆ ನೆಲಕ್ಕರಾವುಂಡಿ ಎಂಬ ಹೆಸರು ಬಂತು. ಅವಿಡ್ದಾಗ ಗಗ್ಗಾರದ ಮೆಚ್ಚಾದ ಒಂಜಿ ಮಾತೆರೆಗಳ ದರ್ಶನ ಕೊರುದು ಬುಕ್ಕ ಒಂಜಿ ನಲಿಕೆ ಆದು ಬುಕ್ಕ ನೇಮ ತೆಚ್ಚಿಗೆ ಅನಗ ಐಕ ಸಿರಿಮುಡಿ ಏರಿಯರು ಉಂಟು. ಸಿರಿಮುಡಿ ಬಂದ ಗುಬ್ಬೆ ಅನ್ನುವಂತ ಈ ಕಲ್ಪುಡ ದೈವಗು ಮತ್ತು ಏರ್ನ ಜನ ಗುಬ್ಬೆನೆ ಏರೋಡು ಏರದು ಆಯ್ತಾ ಸಂಧ್ಯಾ ಬರಂಡು ಆ ಸಂಧ್ಯಾ ಏನಿರ್ದಕ್ಕ ಪೂವರಿ ಪಾಂಡು ಪೂವರಿ ಪಾಡ್ನಾಗ ಐಕೊಂಜಿ ಕೊಕ್ಕೆ ಚಾವಲ ಅಂದು ಕೊರ್ಪೇರು ಮೂಜಿ ಚಾವಲ ಇಪ್ಪನಾಗ ಪಿರವ ಬಗ್ಗು ತಿಪ್ಪುಂಡು ಆ ಚಾವಲ ಐನ ಸ್ವಂತ ಕಟ್ಟೆ ಕೊಕ್ಕೆ ಚಾವಲ ಬಂದ ಸಾಮಾನ್ಯ ದೈವ ಆರಾಧಕರಿಗೆ ಗೊತ್ತಿಪ್ಪುಂಡು. ಆ ಕೊಕ್ಕೆ ಚಾವಲನು ಅವು ಉಗ್ರು ಹೊಡೆದಿತ್ತವನು ದರ್ಶನ ಹೊಡೆದಿತ್ತವನು.
ದೆತ್ತೊಂದು ಕಟ್ನೆ ಹಿಡಿದ ಬುಕ್ಕ ಪದ್ನಾಜಿ ಒಂಜಿ ತ್ರಿಶೂಲ ಆಯುಧ ಕೊಡ್ಪೇರು ಸುರುಕು ಒಂಜಿ ತ್ರಿಶೂಲ ಆಯುಧ ಉಂಡು. ಆ ತ್ರಿಶೂಲ ಆಯುಧನ ದೆತ್ತೊಂದು ಐಟ್ ತ್ರಿಶೂಲೋಡು ಗಡಿ ಸಂದಾಯ ಮಲ್ಪರ ಉಂಟು. ಅವಿಡ್ತಕ್ಕ 14 ಸೂರ್ಯ ಕೊಡ್ಪೇರು ಉಂಡಾಯ್ತು. 14 ಸೂರ್ಯ ಉಂಡು. ಆ 14 ಸೂರ್ಯನ್ಲ ದೆತ್ತೊಂದು ಐಟ್ಲ 14 ಸುರುಟು ಗಡಿ ಪಾಡುವರು ಉಂಡು. ಅವಿಡ್ತಕ್ಕ ಪ್ರಧಾನವಾದ ಪಟ್ಟದ ಕತ್ತಿ ಅವೇನು ಕೊಡ್ಪೇರು ಐಟ್ಲ ಗಡಿ ಅವರು ಉಂಡು. ಉಂತಾಯನ ಮಾನನ ಮಿತ್ತಿ ಅರೆಗಳಿಗೆ ಜೋಗ ಬರ್ಪಾದು ತುಂಬಾಯನ ಮುಡಿಟ್ಟು ಗೋಸರ ಕಂಡನ ಮಣ್ಣು ಒರ್ಜ ಈ ದೈವವು ಚಾಮುಂಡಿಯ ಅಂಶ. ಉಗ್ರರೂಪದಲ್ಲಿದ್ದಂಥ ದೈವವು ಒಡೆಯರ ರುಂಡವನ್ನು ಕತ್ತರಿಸಿ ಕೊಕ್ಕಡದ ಕಾವು ದೇವಸ್ಥಾನದ ಅಂಗಣಕ್ಕೆ ಕಾಲಿಟ್ಟಾಗ ಅಲ್ಲಿನ ಆಸರಣ್ಣರು ದೈವವನ್ನು ಶಾಂತರೂಪವನ್ನಾಗಿಸಿ ಸ್ಥಾನಮಾನಗಳನ್ನು ನೀಡಿದಾಗ ಆ ದೈವದ ಪ್ರಸರಣವು ಅಲ್ಲಿಗೆ ಕೊನೆಗೊಂಡಿತು. ಸ್ವತಃ ದೈವವೇ ಅಗ್ನಿರೂಪವಾದ್ದರಿಂದ ನೇಮದ ಕ್ರಮದಲ್ಲಿ ಅಗ್ನಿ ಸೇವೆಯೂ ಇರುವುದಿಲ್ಲ. ಬೇರೆ ಕಡೆಗಳಲ್ಲಿ ಈ ದೈವದ ಅಧಿಕಾರವು ಪರವ ಸಮುದಾಯದವರಿಗಿದ್ದರೂ ಕೊಕ್ಕಡ ಮಾಗಣೆಯಲ್ಲಿ ಗ್ರಾಮದೈವಗಳ ಅಧಿಕಾರ ನಲಿಕೆ ಸಮುದಾಯದವರಿಗಿರುವುದರಿಂದ ಈ ದೈವವನ್ನು ನಲಿಕೆ ಸಮುದಾಯದವರೇ ಕಟ್ಟುತ್ತಿದ್ದಾರೆ. ಮನ್ನದ ಭಾಗ್ಯ ಊರೈರಾಗ ಧರ್ಮ ಧರ್ಮದ ನಡೆ ಪುಣ್ಯತೀಸ ಯೋಗ್ಯತಿಥಿಯನ್ನ ಹೆಬ್ಬಾರಿಕೆ ಜನ ಕುತ್ತುವಾಲ್ಯ 14 ಗ್ರಾಮ 14 ಭಾಗ್ಯತ್ರ ದೈವಾಗಿನ
ಹಾರಿಯಾದ ಮನ್ನಡು ಮಾಯ ಉಂಡ ಒಂದು ಪೊರ್ತುಗಳಿಗೆ ಅಂಚ ಮಾಯ ಉಂಡಾಯನ ಪೊರ್ತುಗಳಿಗೆ ಅನುಮಾನ ರಸ್ತಾನ ಮೇಲ ರಸ್ತಾನ 100 ಪಾಡಿ ತಂತ್ರ ಗಿಂಡ ಬತ್ತಾಸಂಡ ಎತ್ತಿಕೊಂಡವಳೆ ಅಂಚ ಅಂಚ ಹೌದಪ್ಪಳಗ ಈ ಒಂಜಿ ಪಾರಿ ಅಳದ ಭತ್ತ ಸಂಸಾರ ಸನ ಮಧ್ಯಳು ಹೆಬ್ಬಾರಿಕೆ ಜಣ್ಣ ಗುತ್ತು ವಾಲ್ಯ ಬದ್ನಾಜಿ ಗ್ರಾಮ ಬದ್ನಾಜಿ ಕಟ್ಲದ ಬಾಮ ವಲ್ಲ ಅಂಚ ಅಂಚ ಪಾರಿ ಅಳು ಭತ್ತ ಸಂಸಾರ ಭತ್ತ ಕೆಲವು ಸಂಬಂಧಪಟ್ಟ ಅಂಚಿನ ಹೆಬ್ಬಾರ ಕಡ್ತಳ ಹೆಬ್ಬಾರ ಕಡ್ತೊಳ್ಳೆ ಹೆಬ್ಬಾರ ಕಡ್ತೊಳ್ಳೆ ಎತ್ತಿ ಬರಮಂತಳೆ ಅಂಚ ಪಕ್ಕ ಉರುಪರ ಮಾಕಳದು ಈ ಮಣ್ಣಿಗೆ ಉರುಮೆ ಐತಿತ್ತು ನಂಜನ ಹೆಬ್ಬಾರ ಕಡ್ತೊಳ್ಳೆ ಹೆಬ್ಬಾರ ಕಡ್ತ ಎತ್ತಿ ಬರಮಂತಳೆ ಅಂಚ ಗಡಿಯಾದ ಬುಕ್ಕ ನುಡಿಯಾಪನ ಗಡಿಯಾದ ನುಡಿಯಾದ ಪುರ್ಪ ಗಂಧಬೂಲೆ ಅವೆಡ್ದೋಕ ಆ ಪೇರು ಬೊಂಡ ಬಾರಣೆ ಅದು ಬುಕ್ಕ ಊರದಾಗನ ಕೈ ಕಾಣಿಕೆ ಪಟ್ಟ ಬರಕ್ಕೆ ವಿವರ ಮಾಡ್ತದೆ ಅಂಜಾನ ಕಜ್ಜ ಬಂದ ಅದಾಯ್ತ ಕೇನ್ಯಾರ ಪತ್ಯಾರ ಇತ್ತನ ಅವೇನು ಮಾತ ಮುಗೀತದೆ ಕಡೆಗೆ ವಾಪಸ್ ಬಿರಿಯರ ದುಂಬುಲ ಆ ಪದ್ನಾಜಿ ಸೂರ್ಯ ಎಂಚಿನ ಉಂಡ ಅದನ್ನು ತ್ರಿಶೂಲ ಎಂಚಿನ ಉಂಡ ಅವೇನು ಪೂರ ಪಿರ ಕೊರಿಯರೇಜಿ ಸಾನು ಕೊರಿಯರೇಜಿ ಅವೇನು ಬೇತನೆ ಒಂಜಿ ಪೀಟೋಡು ಜೋಪಾನ ಮಾಡಿದ ಜೀವರಂಡು ಬಿರಿಯರ ಅನಗ ಐಕೆ ಇಂಡಿ ಬತ್ತೇರುಂಡು ಅವು ಕಡೆಗೆ ಇಂಡಿ ಬತ್ತ ಐಕೆ ತುಂಬು ಈ ಮಾತ ಈ ತ್ರಿಶೂಲನು ಅಂಚೆನೆ ಪಿರವರ ಗಡಿ ಸಂದಾದ ಶುದ್ಧ ಮಲ್ತದು ಸಾನು ಕೊರುಡು ಅದೇನ ಪದ್ನಾಜಿ ಸುರಿಯೋಡ್ಲ ಪಿರವರ ಗಡಿ ಪಾಡೊಂದು ಅಯ್ನ ಶುದ್ಧ ಮಲ್ತದು ಸಾನೋಕ ಕೊರಡು ಇಂಚಿತನ ನಿಯಮ ಉಂಡು ಕಡೆಗೆ ಇಂಡಿ ಒಂಜಿ ಎಲ್ಲ ಇಂಡಿ ಬತ್ತೇರುಂಡು ಒಂಜಿ ಪೊರಿತೆ ಇಂಡಿ ಖಾಲಿ ಮಲ್ಲ ಇಂಡಿ ದಾಲಜೆ ಒಂಜಿ ಪೊರಿತೆ ಇಂಡಿ ಬತ್ತದು ಅವು ನೇಮ ಬೆರಿಪುನ ಇಂದು ಈ ದೈವದ ನೇಮದ ನಿಯಮ ಮಣಿಮನ ಪದೆ ಮಣಿಪಂದೆ ಅಂತದೆ ನುಡಿಪುನ ದೈವೈ ನುಡಿಯಾರಂತದ ಮದಿಪುನ ಕರ್ತು ಬಾರಗಲೆಂಟ್ಲು ತೂವಿನಂಚಿತ್ನ ಶಕುನೋಟ ಗಡಿ ನೇಮೋಡು ನುಡಿಯಿಂದ ತೀರ್ಮಾನ ಕಟ್ಟಲ್ಪ ಲೇಸಿದ ಕೊಡಿನ ಒದಗಾದು ಕೊಡ್ದ ಉತ್ತಮದ ಕೊಡಿನ ಎಂಕ್ಲೆಗೆ ಪಟ್ಟಾದು ಕೊಡ್ದು ಐಟು ಚೂರು ಅಧಮದ ಕೊಡಿಯಿಂದ ಇತ್ತಿಂದ ಏರಿ ಮಣ್ಣಿಗೆ ರಡ್ಡೆ ನಿಪಿನ ಆಯ್ಕೆ ಪಾರ್ದು ಕೊಡ್ದು 100,000 ಕಾಲ ಮುಟ್ಟಲ್ಲ ಎಂಕ್ಲೆ ರಕ್ಷಣೆ ಮಲ್ಪಡು ಓಡೆ ಬರ ಮಟ್ಲ ನಿಖಲ ಮದಿಪದ ಮಿಕ್ಕದು ಮಾಯ ಅನುಭೂತಿಗೆ ಮಾಯನ ಮಿಕ್ಕದು ಮದಿಬೋದಿಜಿ ಮದಿಪು ಮಾಯವನ್ನ ತೀರ್ಮಾನ ಇತನ ಮುತ್ತರತ್ನ ವಜ್ರ ಮಾನ್ಯಕ್ಕೆ ವಾರೀತಿ ಬೆಲಗದ ಬತ್ತನ ಅಂಚನೆ ನಿಖಲ ಮದಿಪದ ವಾಕ್ಯನ ಎನ್ನ ಮಾಯದ ಕಟಾಕ್ಷನ ಈ ಮನೆ ಬೆಲಗಾತು ಕೊಡ ನೀರು ಬಾಗಿಲೆ ನೆಲೆ ಅವನ್ಪೆ ಪೂರ ಇರಿ ಆಗಲ ಕಾಲ 7 ಗಿಂಡೆ ನೀರು 1 ಗಿಂಡೆ ನೀರು ಕನಿಕಲ ಗಿಂಡಿಗಾರಿ ಬಾರಪೆ 4 ದಿಕ್ಕೆ ನೇಮಪ್ಪ ಅನ್ಪೆ 4 ಕೈಗೆ ಉಲ್ಲೆ ಅವನ್ನ ದಾತುತ್ತದ ಬಲಭಾಷೆ ಕೊರ್ಪೆ ತಾ ಬಿಡ್ಪೆ ತಾನ ಕೈಗೆ ಕೊರ್ಪೆ ಪೂರ ಇರಿ ಆಗಲ ಪಾರಿ ಬಿನ್ನಡಪೆ ನಿಖಲ ಬಾರದೆ ಕಟ್ಟಿ ನೇಮ
ಚೈತ್ರ ಮಾಸದ ಅಮಾವಾಸ್ಯೆಯ ದಿನದಂದು ಅಮಾವಾಸ್ಯೆ ಗುಂಡಿಯಲ್ಲಿ ಗಂಗಾ ಭಾಗೀರಥಿ ದೇವಿಯು ನೆಲೆಸಿರುತ್ತಾಳೆ ಎಂಬುದು ನಮ್ಮ ನಂಬಿಕೆ. ಈ ದಿನ ಪ್ರಾರಂಭದಲ್ಲಿ ಪಾಳಂದೆ ಮನೆತನದವರು ಬಂದು ಗುಂಡಿಯಿಂದ ತೀರ್ಥವನ್ನು ತೆಗೆದು ನೆತ್ತೆರವುಗುಳಿ ದೈವಕ್ಕೆ ಅರ್ಪಿಸಿದ ನಂತರ ಗ್ರಾಮಸ್ಥರೆಲ್ಲರೂ ತೀರ್ಥ ಸ್ನಾನಾದಿಗಳನ್ನು ಮುಗಿಸಿ ಕೊನೆಯಲ್ಲಿ ಮಾಗಣೆಯ ದೇವರಾದಂಥ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವರ ಅಭಿಷೇಕಕ್ಕೆ ಈ ನೀರನ್ನು ತೆಗೆದುಕೊಂಡು ಹೋಗಲಾಗುತ್ತದೆ.